ಮುನಿರತ್ನನ ಮೇಲೆ ಹಲ್ಲೆ ಮಾಡಿರಿ, ಮುನಿರತ್ನನ ವಿರುದ್ಧ ಪೋಸ್ಟರ್ ಅಂಟಿಸ್ರಿ, ಮುನಿರತ್ನನಿಗೆ ಚಪ್ಪಲಿ ಹಾರ ಹಾಕಿ, ಮುನಿರತ್ನನಿಗೆ ಮಸಿ ಬಳಿರಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿದ್ಯಾವಂತರಾಗಿ ಇದು ನಿಮಗೆ ಶೋಭೆ ತರಲ್ಲ. ಇದನ್ನು ನೀವು ಸರಿಪಡಿಸ್ಕೊಳ್ಳಿ. ಚುನಾವಣೆ ಬಂದಾಗ ನೀವು ನನ್ನ ವಿರುದ್ಧವಾಗಿ ಮಾಡಿ ಸುಳ್ಳು ದೂರುಗಳನ್ನ ಕೊಡೋದು, ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋದು, ರೇಪ್ ಕೇಸ್ಗಳು ಕೊಡೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಹೆಣ್ಣುಮಗಳಾಗಿ ನೀವೆಷ್ಟು ನೋವು ಅಂತ ನೀವು ಹೇಳ್ತೀರೋ, ನನಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, 4 ಮೊಮ್ಮಕ್ಕಳಿದ್ದಾರೆ. ಈಗ ನನ್ನ ಮೊಮ್ಮಗಳಿಗೆ 15 ವರ್ಷ. ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡಿಸಿದ್ದೆ. ಸುಳ್ಳಿಲ್ಲ, ನಿಮಗೆ ಗೊತ್ತಿಲ್ಲ, ಇದರಲ್ಲಿ ನೀವು ಶಾಮೀಲಾಗಿಲ್ಲ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ. ನೀವು ನಿಮ್ಮ ತಂದೆ ಬಂದು ನಮಗಿದು ಯಾವುದೂ ಸಂಬಂಧ ಇಲ್ಲ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ನಾನು ಪ್ರಮಾಣ ಮಾಡ್ತೇನೆ, ಈ ರೇಪ್ ಮಾಡಿರೋವಂಥದ್ದು ಸುಳ್ಳು ಕೇಸು ಅಂತ ನಾನು ಪ್ರಮಾಣ ಮಾಡ್ತೀನಿ. ನೀವು ಬನ್ನಿ, ನೀವು ಪ್ರಮಾಣ ಮಾಡ್ತೀನಿ. ಇಲ್ಲವಾ, ನ್ಯಾಯಾಲಯದ ತೀರ್ಪಿಗೆ ನೀವು ಭದ್ರಾಗಿರಿ. ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ನಾನು ತಪ್ಪಿತಸ್ಥ ಅಂತಾಗ ನಾನು ಆ ಶಿಕ್ಷೆಗೆ ಒಳಪಡಲೇಬೇಕು. ಆ ಶಿಕ್ಷೆ ಕೊಟ್ಟಾಗ ಅದಕ್ಕೆ ನಾನು ಭಾಳ ಸಂತೋಷವಾಗಿ ಸ್ವೀಕರಿಸ್ತೀನಿ ನ್ಯಾಯಾಲಯದ ತೀರ್ಪನ್ನ. ಆದರೆ ನಿಮ್ಮ ಸಂತೋಷಕ್ಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ನಿಮ್ಮ ಸಂತೋಷಕ್ಕೆ ನನ್ನನ್ನು ಯಾಕೆ ಬಲಿ ಪಡಿತೀರಿ? ಇದು ಮಾಡಬೇಡಿ, ಇದು ಒಳ್ಳೆಯದಲ್ಲ. ತಿದ್ದುಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ, ಹಿಂಗೆ ಅಂತೀರಿ ಅಂತ ನಾನು ಭಾವಿಸ್ತೀನಿ. ಅವರಿಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ಲಿ. ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೇನೆ, ಅವ್ರಿಗೆ ಗೊತ್ತಿಲ್ಲದೆ ಇದು ನಡೆದಿಲ್ಲ. ಅವ್ರು ಬಂದು ಹೇಳಿ ನೋಡ, ಅವ್ರಿಗೆ ರೇಪ್ ಆಗಿರೋಳು ನನಗೆ ಗೊತ್ತಿಲ್ಲ ಅಂತೇಳಿ. ಆ ಹೆಣ್ಣುಮಗಳು ಅವರು ಕರ್ಕೊಂಡು ಸುಮ್ಮನೆ ಕೇಸ್ಗಳು ಕೊಡಿಸಿ ನನ್ನ ಹತ್ರ ದಾಖಲೆಗಳು ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ.